ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ತ್ರಯೋದಶ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಸುತೋವಾಚ ಸಂಪ್ರಸ್ಥಿತೆ ದ್ವಾರಕಾಯಾಂ ಜಿಷ್ಣೌ ಬಂಧುದಿದೃಕ್ಷಯ ಜ್ಞಾತುಂ ಮಾಯಾ ಮನುಷ್ಯಸ್ಯ ವಾಸುದೇವಸ್ಯ ಚೇಹಿತಂ. ಒಂದು ಸಮಯ ಅರ್ಜುನನಿಗೆ ತನ್ನ ಬಂಧು ಬಾಂಧವರು ದ್ವಾರಕೆಯಲ್ಲಿ ಇರತಕ್ಕ ತನ್ನ ಬಾಂಧವರನ್ನೆಲ್ಲ ನೋಡಬೇಕು ಎನ್ನುವ ಇಚ್ಛೆ. ಇಚ್ಛೆ ಇದ್ದಾಗ ಜ್ಞಾತುಂ ಮಾಯಾ ಮನುಷ್ಯಸ್ಯ ವಾಸುದೇವಸ್ಯ, ಮತ್ತು ಅಲ್ಲಿ ವಿಶೇಷವಾಗಿ ಪರಮಾತ್ಮನನ್ನ ಕುರಿತಾದ ಒಂದು ವಿಚಾರವನ್ನು ಕೂಡ ಚಿಂತನೆಯನ್ನು ಕೂಡ ಮಾಡಬೇಕು, ನೋಡಬೇಕು ಎನ್ನುವ ಇಚ್ಛೆಯಿಂದ ಅರ್ಜುನ ದ್ವಾರಕಾಗೆ ಹೋಗ್ತಾನೆ. ವ್ಯತೀತ ಕದಿಚಿನ್ಮಾಸ ತದಾತು ಶತಶೋ ನೃಪಃ ದದರ್ಶ ಘೋರ ರೂಪಾಣಿ ನಿಮಿತ್ತಾನಿ ಭೃಗುದ್ವಹ. ಯಾವಾಗ ಅನೇಕ ದಿನಗಳು ಆಯ್ತು, ಕದಿಚಿನ್ ಮಾಸಾಹ ಅಂತ ಬರೀತಾರೆ, ಅನೇಕ ತಿಂಗಳುಗಳು ಆಯ್ತು ಅಂತ ಬರೀತಾರೆ. ವಾಸ್ತವಿಕವಾಗಿ ಅನೇಕ ತಿಂಗಳುಗಳಲ್ಲ, ಅನೇಕ ದಿನಗಳು ಅಂತ ಆಚಾರ್ಯ ಬರೀತಾರೆ. ಮಾಸ ಶಬ್ದೇನ ಅಹಾನ್ಯುಚ್ಯಂತೆ, ಹಾಗೆ ಅಂತ. ಅಹಸ್ಸು ಮಾಸ ಶಬ್ದೋಕ್ತಂ ಯತ್ರ ಚಿಂತಾಯುಜಂ ವ್ರಜೆ. ಒಂದು ಇಲ್ಲಿ ಆಕ್ಚುಲಿ ದಿನಗಳು ಅಂತ ಹೇಳಬೇಕಾಗಿತ್ತು, ಮಾಸಗಳು ಅಂತ ಯಾಕೆ ಹೇಳಿದ್ರು? ಈಗ ಒಂದು ಕಡೆ ಹೋಗ್ತೀವಿ, 2 ದಿವಸ ಬಿಟ್ಟು ಬರ್ತೀವಿ ಅಂತ ಹೇಳ್ತೀವಿ. ಇಲ್ಲಿ 2 ದಿವಸ ಅಂತ ಹೇಳೋದ್ರ ಬದಲು 2 ತಿಂಗಳು ಬಿಟ್ಟು ಬರ್ತೀವಿ ಅಂದ್ರೆ ಎಷ್ಟು ಅರ್ಥ ಬದಲಾವಣೆ ಆಗ್ತದೆ. ಯಾವಾಗ ಆತರ ಆಗ್ತದೆ? ದಿನ ಅಂತ ಬಳಸಬೇಕಾದ ಶಬ್ದದಲ್ಲಿ ತಿಂಗಳು ಅಂತ ಬಳಸ್ಬಿಡ್ತಾರೆ. ಯಾವಾಗ ಬಳಸ್ತಾರೆ ಅಂದ್ರೆ ಮಹಾಭಾರತದಲ್ಲಿ ಹೇಳ್ತಾರೆ, ಅಹಸ್ತು ಮಾಸ ಶಬ್ದೋಕ್ತಂ. ದಿನ ಅಂತ ಹೇಳಬೇಕಾದ ಕಡೆಯಲ್ಲಿ ತಿಂಗಳು ಅಂತ ಹೇಳಿಬಿಡ್ತಾರೆ. ಯಾವಾಗ? ಎತ್ತರ ಚಿಂತಾಯುತಂ ಪ್ರಜೆ, ಯಾವಾಗ ತುಂಬಾ ದುಃಖ ಆಗುತ್ತದೆ ನೋಡಿ, ಆಗ. ಹೇಳ್ತಾರೆ ನೋಡಿ, ಒಂದೊಂದು ತಿಂಗಳು ಯುಗ ಆಯಿತು ಅಂತ ಹೇಳ್ತಾರೆ. ಒಂದೊಂದು ಕ್ಷಣ ಹೋಗೋದು ಕೂಡ ಒಂದೊಂದು ಯುಗ ಹೋದಂಗ ಇದೆ ಅಂತ ಹೇಳೋದುಂಟು. ದುಃಖದಲ್ಲಿ ಇದ್ದಾಗ ದಿನಗಳು ಹೋಗೋದು ಕಷ್ಟ ಇದೆ. ಅದರಿಂದ 1 ತಿಂಗಳು 1 ದಿನ ಅದು 1 ತಿಂಗಳು ಆದಂಗ ಆಗ್ಬಿಡುತ್ತೆ. ಸುಖದಲ್ಲಿ ಇರುವಾಗ 1 ತಿಂಗಳು 1 ದಿನ ಇದ್ದಂಗ ಬೇಗ ಹೋಗ್ಬಿಡುತ್ತೆ. ಅದರಿಂದ ಅರ್ಜುನ ಹೋಗಿ ಕೆಲವೇ ದಿವಸಗಳು ಆಗಿದ್ರು ಕೂಡ ಕೆಲವು ತಿಂಗಳಾಯಿತು ಅಂತ ವೇದವ್ಯಾಸರು ಪ್ರಯೋಗ ಮಾಡ್ತಾರೆ. ದದರ್ಶ ಘೋರ ರೂಪಾಣಿ. ಹಾಗೆ ಯುಧಿಷ್ಠಿರನಿಗೆ ಯಾಕೆ ಆ ರೀತಿಯಾಗಿ ಅನಿಸ್ತು ಯುಧಿಷ್ಠಿರನಿಗೆ ಅಂದ್ರೆ, ಅನೇಕ ಘೋರವಾದ ರೂಪಗಳು, ಅದನ್ನ ಕಂಡ ನಿಮಿತ್ತಗಳು ಅಂದ್ರೆ ಶಕುನಗಳು ಅಂತ ಹೇಳ್ತಾರೆ, ದುಶ್ಶಕುನಗಳು, ಹಾಗೆ ಅದನ್ನ ಕಂಡ ಅಂತ ಹೇಳ್ತಾರೆ. ಕಾಲಸ್ಯ ಜಗತಿಂ ರೌದ್ರಾಂ ವಿಪರ್ಯಸ್ ತುರ್ತು ಧರ್ಮಿಣಃ ಪಾಪೀಯಸೀಂ ನೃಣಾಂ ವಾರ್ತಾಂ ಕ್ರೋಧ ಲೋಭಾನೃತಾತ್ಮನಾಂ. ಕಾಲದ ಗತಿ, ಇನ್ನೇನು ದ್ವಾಪರ ಯುಗ ಮುಗಿತು, ಕಲಿಯುಗ ಪ್ರಾರಂಭ ಆಗಬೇಕಾದ ಒಂದು ಪ್ರಸಂಗ ಬರ್ತಾ ಇದೆ. ರೌದ್ರಾಂ ಘೋರವಾದದ್ದು, ವಿಪರ್ಯಸ್ ತರ್ತು ಧರ್ಮಿಣಃ ವಸಂತಾದೀನಾಂ ಪುಷ್ಪೋದಕಮಾದಯ. ಯಾವ ಋತುದಲ್ಲಿ ಯಾವ್ದಾಗಬೇಕು ಅದಾಗದೆ ವಿಪರೀತವಾಗಿ ಆಗ್ತಾ ಇತ್ತಂತೆ. ಋತುವಿಗೆ ತಕ್ಕಂತೆ ಪ್ರಕೃತಿಯಲ್ಲಿ ಬದಲಾವಣೆಗಳು ಕಾಣ್ತಾ ಇಲ್ಲ. ನಿಯಮ ಇಲ್ಲದೇನೆ ಬದಲಾವಣೆ ಆಗ್ತಾ ಇರೋದು, ಇದೆಲ್ಲ ಅಶುಭ ಸೂಚಕ ಅಂತ ಹೇಳ್ತಾರೆ. ಪಾಪೀಯಸೀಂ ನೃಣಾಂ, ಮನುಷ್ಯರಲ್ಲಿ ಹೆಚ್ಚು ಪಾಪದ ಬುದ್ಧಿ ಬೆಳೆಯೋದು. ಪಾಪನ ಮಾಡ್ತಾರೋಣ, ಪಾಪ ಮಾಡೋಣ, ಏನಾಯ್ತಂತ ನರಕಕ್ಕೆ ಹೋಗಿ ಮಾಡ್ರೆ ಆಯ್ತು, ನರಕ ಅಂತ ಒಪ್ಪಿದ್ರೆ ನರಕವೇ ಇಲ್ಲ ಅಂತ ಹೇಳ್ಬಿಡೋದು. ಅದರಿಂದ ಜನರಲ್ಲಿ ಅಂತಹ ಕುಯುಕ್ತಿಗಳು, ಕೆಟ್ಟ ತರ್ಕಗಳು, ಕೆಟ್ಟ ಚಿಂತನೆಗಳು ಬರಕ್ಕೆ ಶುರುವಾಯಿತು. ಪಾಪೀಯಸೀಂ ನೃಣಾಂ ವಾರ್ತಾಂ ಕ್ರೋಧ ಲೋಭ ಅನೃತಾತ್ಮನ. ಅವನ ಕಿವಿಯಲ್ಲಿ ಬರುವ ಸುದ್ದಿ, ರಾಜನ ಕಿವಿಯಲ್ಲಿ ಎಂತಹ ಸುದ್ದಿ ನ್ಯೂಸ್ ಬರ್ತಾ ಇತ್ತು? ಕ್ರೋಧ, ಇವರಿಬ್ರು ಸಿಟ್ಟು ಮಾಡಿಕೊಂಡ್ರು. ಲೋಭ, ಕೆಲವರು ಲೋಭಿಯಾಗಿದ್ರು, ಯಾರಿಗೆ ಏನು ಕೊಡಬಾರದು ಅಂತ ಇದ್ರು. ಕ್ರೋಧ ಲೋಭ ಅನೃತ, ಇನ್ನು ಕೆಲವರು ಸುಳ್ಳು ಹೇಳಿದ್ರು. ಈ ರೀತಿಯಾದ ವಾರ್ತೆಗಳು ಮನಸ್ಸಿನಲ್ಲಿ ಪರಿವರ್ತನೆಯಾಗಿ ಜನರು ಕರ್ಮಗಳನ್ನ ಮಾಡ್ತಾ ಕಾಮಕ್ರೋಧ ಲೋಭದಿಂದ ಅಂತಹ ವಾರ್ತೆಗಳು ಅವನ ಕಿವಿಯಲ್ಲಿ ಬಿದ್ದಿತು ಅಂತ ಹೇಳ್ತಾರೆ. ಈಗ ನಮಗೂ ನೋಡಿ, ಬೆಳಿಗ್ಗೆ ಎದ್ದು ಒಂದು ನ್ಯೂಸ್ ಪೇಪರ್ ತೆಗೆದು ನೋಡ್ರೆ ಏನ್ ಸುದ್ದಿ ಬರ್ತದೆ? ಏನಾರು ಆ ಪೇಪರಲ್ಲಿ ಒಳ್ಳೆ ಸುದ್ದಿ ಇದೆಯಾ ನೋಡಿ. ಅಲ್ಲಿ ಹಂಗಾಯ್ತು, ಅಲ್ಲಿ ಹೋದ್ರು, ಇದು ಹೋದ್ರು, ಅಷ್ಟೇ ಆಕ್ಸಿಡೆಂಟ್ಗಳಾಯ್ತು, ಇದೇ ಸುದ್ದಿ ಬೆಳಿಗ್ಗೆ ಎದ್ರೆ.
ಅದನ್ನ ಬೆಳಿಗ್ಗೆ ದುಡ್ಡು ಕೊಟ್ಟು ಆ ಪೇಪರ್ ಅನ್ನು ತಂದು ಯಾಕೆ ಓದಬೇಕು? ಅದಕ್ಕೆ ಬೆಳಿಗ್ಗೆ ಎದ್ದ ಕೂಡಲೇ ಭಾಗವತ ಓದ್ರಿ ಅಂತಾರೆ. ಭಾಗವತ ಓದಬೇಕು, ಭಗವದ್ಗೀತೆ ಓದಬೇಕು. ಯಾಕೆ? ಒಳ್ಳೆ ಸಮಾಚಾರ, ಬೆಳಿಗ್ಗೆದ್ದು ಒಳ್ಳೆ ಶುಭ ಸೂಚಕವಾಗಿ ಇರ್ಬೇಕು. ಆ ನ್ಯೂಸ್ ಪೇಪರ್ ನೋಡಿದ್ರೆ ಅಂದಿನ ದಿನ ಏನಾಗ್ತದೆ ಅಂತ ನಮಗೂ ಗೊತ್ತಾಗ್ಬಿಡುತ್ತದೆ ನೋಡಿ. ಅಂತ ವಾರ್ತೆಗಳೇ ಇರುತ್ತವೆ. ಹಂಗಾಗಬಾರದು ಅಂತ. ಜಿಹ್ಮಪ್ರಾಯಂ ವ್ಯವಹೃತಂ ಸಾಧ್ಯಮಿಶ್ರಂಚ ಸೌಹೃದಂ ಪಿತೃಮಾತೃ ಸುಹೃದ್ಭ್ರಾತೃ ದಂಪತೀನಾಂಚ ಕಲ್ಕಿತಾಂ. ಜಿಹ್ಮಪ್ರಾಯಂ ಅಂದ್ರೆ ಕಪಟ ಬುದ್ಧಿ ಜಾಸ್ತಿ ಇತ್ತಂತ. ಕ್ರಯ ವಿಕ್ರಯಾದಿ ರೂಪಂ, ವ್ಯವಹಾರದಲ್ಲಿ ಕಪಟ ಬುದ್ಧಿ ಜಾಸ್ತಿ ಇತ್ತು. ಪದಾರ್ಥಗಳನ್ನ ಮಿಕ್ಸ್ ಮಾಡೋದು ಇತ್ಯಾದಿಯಾಗಿ ಹಣವೇ ಪ್ರಧಾನವಾಗಿ ಆ ರೀತಿಯಾಗಿ ಆಯ್ತು. ಸಾಧ್ಯ ಮಿಶ್ರಂಚ ಸೌಹೃದಂ. ಅಷ್ಟು ಮಾತ್ರ ಅಲ್ಲ, ಪಿತೃ ಮಾತೃ ಸುಹೃದ್ ಭ್ರಾತೃ ದಂಪತೀನಾಂಚ, ತಂದೆ ತಾಯಿ, ಗೆಳೆಯರು, ಸಹೋದರರು, ದಂಪತಿಗಳು, ಇವರ ಮಧ್ಯದಲ್ಲಿ ಕಲಹ, ಗಂಡ ಹೆಂಡಂದಿರ ಜಗಳ, ಅಣ್ಣ ತಮ್ಮಂದಿರ ಜಗಳ, ದಂಪತಿಗಳಲ್ಲಿ ಜಗಳ, ಈ ರೀತಿಯಾದ ಪರಿವರ್ತನೆ ಆಗಾಯಿತು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಯಾವ ಮನೆಯಲ್ಲಿ ಇಲ್ಲ ನೋಡಿ, ಎಲ್ಲರ ಮನೆಯಲ್ಲೂ ಇದೆ. ಅದನ್ನ ಅಂದಲಿಂದ ನೋಡ್ತಾ ಇದ್ದಾರೆ. ಅದೇ ಕಲಿಯುಗ ಅಂತ ಹೇಳೋದು. ಅದಕ್ಕೆ ಕಲಿಯುಗದ ಪ್ರಾರಂಭದಲ್ಲಿ ಈ ರೀತಿಯಾದ, ಅಂದ್ರೆ ಏನರ್ಥ, ದ್ವಾರಕದಲ್ಲಿ ಈ ರೀತಿಯಾಗಿ ಇದ್ದಿಲ್ಲ. ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ ಇಂಥ ಪ್ರಾರಂಭ, ಇದೆಲ್ಲ ವಿಕಾರಗಳು ಪ್ರಾರಂಭ ಆಯಿತು. ನಿಮಿತ್ಯಾನ್ಯಪ್ಯರಿಷ್ಟಾನಿ ಕಾಲೇ ತ್ವನುಗತೆ ನೃಣಾಂ ಲೋಭಾದ್ಯಧರ್ಮ ಪ್ರಕೃತಿಂ ದೃಷ್ಟ್ವಾ ಉವಾಚ ಅನುಜಂ ನೃಪಃ. ಕಲಿಕಾಲ ಪ್ರಾಪ್ತೆ, ಕಲಿಕಾಲ ಬಂತು ಅಂತ ಗೊತ್ತಾಯ್ತು ಯುಧಿಷ್ಠಿರನಿಗೆ. ಅದರಿಂದ ಲೋಭ ಮುಂತಾದ ಅಧರ್ಮ ಕರ್ಮದಲ್ಲಿ ಪ್ರವೃತ್ತರಾಗಿದ್ರು ಅಂತ. ಅಂದ್ರೆ ಪೂರ್ತಿ ಕಲಿಯುಗ ಪ್ರಾರಂಭ ಆಗಿಲ್ಲ, ಒಂದು ರೀತಿಯಾದ ಸಂಧಿ ಕಾಲ ಇದ್ದ ಹಾಗೆ, ಇಂಟರ್ಮೀಡಿಯೇಟ್ ಸ್ಟೇಟ್ ಅಂತ, ಟ್ರಾನ್ಸಿಷನ್ ಅಂತ ಹೇಳ್ತಾರೆ ನೋಡಿ, ಟ್ರಾನ್ಸಿಷನ್ ಪೀರಿಯಡ್ ಅಂತ. ಆ ರೀತಿಯಾದ ಒಂದು ಸಂದರ್ಭ ಅದು. ಇನ್ನು ಪೂರ್ತಿ ಕಲಿಯುಗ ಪ್ರಾರಂಭ ಆಗ್ಲಿಲ್ಲ. ಇಂಥ ಒಂದು ವಿಚಾರವನ್ನೆಲ್ಲ, ಇದನ್ನೆಲ್ಲ ಗಮನಿಸಿ ಯುಧಿಷ್ಠಿರ ತನ್ನ ಸಹೋದರ ಭೀಮಸೇನ ದೇವರ ಹತ್ರ ಕೆಲವು ಮಾತುಗಳನ್ನ ಹೇಳ್ತಾರೆ. ಯುಧಿಷ್ಠಿರ ಉವಾಚ ಸಂಪ್ರೇಷಿತೆ ದ್ವಾರಕಾಯಾಂ ಜಿಷ್ಣೌ ಬಂಧುದಿದೃಕ್ಷಯ ಜ್ಞಾತುಂಚ ಪುಣ್ಯ ಶ್ಲೋಕಸ್ಯ ಕೃಷ್ಣಸ್ಯ ಚ ವಿಚೇಷ್ಟಿತಂ ಗತಾ ಸಪ್ತಾದುನಾ ಮಾಸಾ ಭೀಮಸೇನ ತವಾನುಜಃ ನಾಯಾತಿ ಕಸ್ಯ ವಾ ಹೇತೋರ್ನಾಹಂ ವೇದೇತಮಂಜಸಾ. ಭೀಮಸೇನ, ನಮ್ಮ ಸಹೋದರ ಅರ್ಜುನ ತುಂಬಾ ಇಷ್ಟ. ಅರ್ಜುನ ಅಂದ್ರೆ ಯುಧಿಷ್ಠಿರನಿಗೆ ತುಂಬಾ ಇಷ್ಟ. ತನ್ನ ಬಂಧುಗಳನ್ನು ನೋಡ್ಬೇಕು ಅಂತ ದ್ವಾರಕಾಪಟ್ಟಣಕ್ಕೆ ಹೋದ. ಕೃಷ್ಣನ ವಿಚಾರವನ್ನ ನೋಡ್ಕೊಂಡ್ ಬರ್ತೀನಿ ಹಾಗೆ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ. ಗತಾ ಸಪ್ತಾದುನಾ ಮಾಸ, 7 ತಿಂಗಳಾಯ್ತು ಅಂತ ಬರೀತಾರೆ. ಮೊದಲೇ ಹೇಳಿದಂತೆ 7 ತಿಂಗಳಲ್ಲ, 7 ದಿನಗಳಾಯ್ತು ಅಷ್ಟೇ. ಒಂದೊಂದು ದಿನವೂ ಅವನಿಗೆ ತಿಂಗಳು ಇದ್ದಂಗೆ ಇತ್ತು. ಅದರಿಂದ ಅಷ್ಟು ದಿವಸಗಳಾದರೂ ಕೂಡ ಇನ್ನು ವಾಪಸ್ ಬಂದಿಲ್ಲ. ನಾಯಾತಿ ಕಸ್ಯವಾ ಹೇತೋ, ಏನು ಕಾರಣ ಇರ್ಬೋದು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿದರೆ ಅನೇಕ ಅಪಶಕುನಗಳು ಕಂಡು ಬರ್ತಾ ಇದೆ. ಏನಾಗಿದೆಯಾ ಏನೋ ಹಾಗೆ ಅಂತ ಭೀಮಸೇನ ದೇವರ ಮುಂದೆ ತನ್ನ ದುಃಖವನ್ನ ಯುಧಿಷ್ಠಿರ ಹೇಳ್ಕೋತಾ ಇದ್ದಾನೆ. ಅಪಿ ದೇವರ್ಷಿನ ಅಧಿಷ್ಠ ಸಕಾಲ ಪ್ರತ್ಯುಪಸ್ಥಿತಃ ಯದಾತ್ಮನೋ ಅಂಗಮ ಕ್ರೀಡಂ ಭಗವಾನ್ ಉತ್ಸಿಸೃಕ್ಷತಿ. ನಮಗೆ ಹಿಂದೆ ನಾರದರು ಬಂದಿದ್ರಲ್ವಾ, ನಾರದರು ಬಂದಾಗ ನಮಗೆ ಆದೇಶ ಮಾಡಿದ್ರು, ಕಲಿಯುಗ ಪ್ರಾರಂಭ ಆಗಲಿಕ್ಕಿದೆ, ಅದರಿಂದ ಕೃಷ್ಣ ಪರಂಧಾಮಕ್ಕೆ ಹೋದ ಕೂಡಲೇ ನೀವು ಕೂಡ ಭೂಮಿಯಲ್ಲಿ ಇರಬೇಡಿ, ಹೊರಟು ಹೋಗ್ರಿ ಹಾಗೆ ಅಂತ ನಾರದರು ಹೇಳಿದ್ರು. ಆ ಕಾಲ ಬಂದ್ಬಿಡ್ತೋ ಏನೋ ಹಾಗೆ ಅಂತ. ಭಗವಾನ್ ಉತ್ಸರಿಸೃಕ್ಷತಿ, ಭಗವಂತನು ಕೂಡ ಭೂಮಿಯನ್ನ ಬಿಟ್ಟು ವೈಕುಂಠಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾನೋ ಏನೋ, ಅದಕ್ಕೆ ಇಂಥ ಘೋರವಾದ ನಿಮಿತ್ತಗಳು ಕಾಣ್ತಾ ಇದೆ ಹಾಗೆ. ಏಷಾಂ ನ ಸಂಪದೋ ರಾಜ್ಯಂ ದಾರಾ ಪ್ರಾಣಃ ಕುಲಂ ಪ್ರಜಾಃ ಆಸನ್ ಸಪತ್ನ ವಿಜಯೋ ಲೋಕಾಶ್ಚಯದನುಗ್ರಹತಃ. ದೋಷಾನ ಸಂಪದೋ, ನಮ್ಮ ಸಂಪತ್ತು, ರಾಜ್ಯ, ಹೆಂಡಂದಿರು, ಪ್ರಾಣ, ಕುಲ, ಪ್ರಜಾ, ನಮ್ಮ ಶತ್ರುಗಳಿಗೆ ನಾವು ಮಾಡಿದ ವಿಜಯ, ಈ ಲೋಕ ಯಾರ ಅನುಗ್ರಹದಿಂದ ಇದೆ? ಎಲ್ಲವೂ ಕೂಡ ದೇವರ ಅನುಗ್ರಹದಿಂದ ಇದೆ. ನಮಗೆ ಬಂದ ಸಂಪತ್ತು, ನಮಗೆ ಬಂದ ರಾಜ್ಯ, ನಮಗೆ ಸಿಕ್ಕಿದ ಹೆಂಡಂದಿರು, ಈ ಶರೀರ, ಕುಲ, ನಮಗೆ ಸಿಕ್ಕಿದ ಪ್ರಜೆಗಳು, ಶತ್ರುಗಳ ಮೇಲೆ ನಾವು ಮಾಡಿದ ವಿಜಯ,
ಈ ಲೋಕ ಇಡೀ ಆಧಿಪತ್ಯ, ಇದು ಭೂಮಂಡಲ ಆಧಿಪತ್ಯ, ಚಕ್ರವರ್ತಿಯಾಗಿ ಮೆರೆದವರು ಯುಧಿಷ್ಠಿರ. ಏನೋ ಸಣ್ಣ ಒಂದು ದೇಶ ಅಂತ ತಿಳ್ಕೋಬಾರ್ದು, ಇಡೀ ಭೂಮಂಡಲದ ಆಧಿಪತ್ಯ ಅವ್ರ ಮೇಲೆ ಇತ್ತು. ಅಂಥ ಅನುಗ್ರಹ ಇಷ್ಟೆಲ್ಲ ನಮಗೆ ಸಿಕ್ಕಿದ್ದು ಯದನುಗ್ರಹ, ಯಾವ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಸಿಕ್ಕಿತ್ತು ಇವೆಲ್ಲ. ಅಂತ ಕೃಷ್ಣ ಪರಮಾತ್ಮ ಭೂಮಿಯಿಂದ ಹೊರಟು ಹೋಗ್ತಾನೋ ಏನೋ, ಅದರಿಂದ ನಮಗೆ ಇಂಥ ಅಪಶಕುನಗಳು ಕಂಡು ಬರ್ತಾ ಇದೆ ಹಾಗೆ ಅಂತ. ಪಶ್ಯ ಉತ್ಪಾತಾನ್ ನರವ್ಯಾಘ್ರ ಭೌಮಾದಿವ್ಯಾಂ ತದೈಹಿಕಾನ್ ಘೋರಮಾಂಶ ಸತೋ ದೂರಾತ್ ಭಯಂ ನೋ ಬುದ್ಧಿಮೋಹನಂ. ಕುತೋ ಇಯಂ ತವ ಶಂಕ, ಯಾಕೆ ಈ ರೀತಿಯಾಗಿ ಶಂಕೆ ಮಾಡ್ತೀಯಾ, ಕೃಷ್ಣ ಭೂಮಿಯನ್ನು ಬಿಡ್ತಾನೆ ಹಾಗೆ ಅಂತ. ಹಾಗೆಂದ್ರೆ ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಪಶ್ಯ ಉತ್ಪಾತಾನಿ, ದುರ್ನಿಮಿತ್ತಗಳು, ಅಪಶಕುನಗಳು, ಇದನ್ನೆಲ್ಲ ನೋಡು ಭೀಮಸೇನ. 3 ರೀತಿಯಾಗಿ ಹೇಳ್ತಾರೆ. ಭೌಮಾನ್ ದಿವ್ಯಾನ್ ಸದೈಹಿಕಾನ್, ಭೂಮಿಯಲ್ಲಿ ಆಗತಕ್ಕ ಒಂದು ದುರ್ನಿಮಿತ್ತಗಳು. ದಿವ್ಯಾನ್, ದಿವ್ಯವಾದ ದೇವತೆಗಳಿಂದ ಆಗತಕ್ಕ ಒಂದು ದುರ್ನಿಮಿತ್ತಗಳು. ಸದೈಹಿಕಾನ್, ದೇಹದಲ್ಲಿ ಆಗತಕ್ಕ ದುರ್ನಿಮಿತ್ತಗಳು ಅಂತ ಒಟ್ಟು 3 ಕ್ಯಾಟಗರಿ ಮಾಡಿದ್ದಾರೆ. ಭೂಮಿಯಲ್ಲಿ ಆಗತಕ್ಕದ್ದು, ದೇವತೆಗಳಿಂದ ಆಗತಕ್ಕದ್ದು ದಿವ್ಯವಾದದ್ದು, ದೇಹದಲ್ಲಿ ಆಗತಕ್ಕದ್ದು ಅಂತ 3 ವಿಧವಾದ ನಿಮಿತ್ತಗಳನ್ನು ಹೇಳಿ ಅದನ್ನು ದೊಡ್ಡ ಪಟ್ಟಿ ಕೊಡ್ತಾರೆ ಇಲ್ಲಿ. ಘೋರಂ ಆಶಂಸತೋ ದೂರಾತ್, ಅದರಿಂದ ಭಯಂಕರವಾದ ಕಾಲ ಬರ್ಲಿಕ್ಕಿದೆ, ಅದೇನು ಸಮೀಪದಲ್ಲೇ ಇದೆ. ಅದರಿಂದ ನಮಗೆ ಬುದ್ಧಿಮೋಹಪ್ರದಂ, ಅದೇನ್ ಮಾಡುತ್ತದೆ, ನಮಗೆ ಭಾರಿ ಮೋಹವನ್ನು ಉಂಟು ಮಾಡತಕ್ಕದ್ದು. ಅಂತ ಕಾಲ ಬರ್ಲಿಕ್ಕಿದೆಯೋ ಏನೋ ಹಾಗೆ ಅಂತ. ಏನದು ಭೂಮಿಯಲ್ಲಿ ಆದ ನಿಮಿತ್ತಗಳು ಏನು, ದಿವ್ಯವಾದ ನಿಮಿತ್ತಗಳು ಏನು, ಸದೈಹಿಕ ದೇಹದಲ್ಲಿ ಆದ ದುರ್ನಿಮಿತ್ತಗಳು ಯಾವುದು, ಅದನ್ನೆಲ್ಲ ಯುಧಿಷ್ಠಿರ ಪಟ್ಟಿ ಮಾಡ್ತಾನೆ. ಅದನ್ನ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮದ್ ದುಹಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.